ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಷಡ್ಯಂತ್ರ, ವಿದೇಶಿ ಷಡ್ಯಂತ್ರ ಇದೆ ಅಂತ ಶಾಸಕ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. TV9ಗೆ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಜೊತೆದರೆ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಭರತ್ ಶೆಟ್ಟಿ ಅವರೇ, ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ವೀರೇಂದ್ರ ಹೆಗ್ಗಡೆ ಅವರು ನಿನ್ನೆ ಮೊದಲ ಬಾರಿಗೆ ಇಡೀ ಪ್ರಕರಣ ಆರಂಭವಾದಾಗಿಂದ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೆಸರಿಗೆ ಮತ್ತು ಯುವ ಸಮುದಾಯಕ್ಕೆ ಬೇರೆ ರೀತಿಯಿಂದ ಮೆಸೇಜ್ ಹೋಗುವಂತ ಸಂದರ್ಭ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭಕ್ಕೆ ಅವರು ಹೇಳಿದ್ದಾರೆ. ಏನು ಹೇಳ್ತೀವಿ ನೋಡಿ, ಧರ್ಮಸ್ಥಳದ ವಿಷಯ ಬಂದಾಗ ಕುಮಾರಿ ಸೌಜನ್ಯಳ ಕೊಲೆ ಏನಾಗಿತ್ತು ಈ ಹಿಂದೆ, ಅವರಿಗೆ ಖಂಡಿತ ನ್ಯಾಯ ಕೊಡಿಸುವಂಥ ಪ್ರಯತ್ನ ಎಲ್ಲರ ಇಡೀ ಸಮಾಜ ಮಾಡಬೇಕು, ಅವರ ಕುಟುಂಬದವರಿಗೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಬೇರೆ ಒಂದು ಪ್ರಕರಣ, ಎಷ್ಟೋ ಸಾವಿರಾರು ಹೆಣಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂಥ ಸಮೀರ್ ಅನ್ನುವಂಥ ವ್ಯಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅದನ್ನು ಹಾಕಿ ಯೂಟ್ಯೂಬಲ್ಲಿ ಲೈಕ್ಸ್ ಮೂಲಕ ಅವ ದುಡ್ಡು ಮಾಡಿದ್ದಾನೆ, ಮಾನಿಟೈಸೇಷನ್ ಮಾಡಿ ಒಂದು ನೆರೇಟಿವನ್ನು ಬಿಲ್ಡಪ್ ಮಾಡಿದರು. ಇಡೀ ಒಂದು ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಅಲ್ ಜಜೀರಾ ಅಂತ ಚಾನೆಲ್ಸು, BBC ಅಂತ ಚಾನೆಲ್ಸು, ಜಪಾನ್ನಲ್ಲಿರುವಂಥ ಕೆಲವು ಚಾನಲ್ಸು, ಪಾಕಿಸ್ತಾನಲ್ಲಿರುವಂಥ ಕೆಲವು ಚಾನಲ್ಸ್ನಲ್ಲಿ ಸಹ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂತೆ. ಅಂದರೆ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ, ಒಂದು ಷಡ್ಯಂತ್ರ ಇದರಿಂದ ಇದೆ. ಈ ಷಡ್ಯಂತ್ರವನ್ನು ಭೇದಿಸಬೇಕಾಗಿದೆ. ಯಾರು ಇದ್ರ ಹಿಂದಿದ್ದಾರೆ, ಯಾಕೆ ಈ ನೆರೇಟಿವನ್ನು ಕ್ರಿಯೇಟ್ ಮಾಡಿದರು? ಶಬರಿಮಲೆಯಲ್ಲಿ ಆಗಿದೆ, ಹಿಂದೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಾಗಿದೆ, ತಿರುಪತಿಯಲ್ಲಾಗಿದೆ, ಶನಿ ಶಿಗ್ನಾಪುರದಲ್ಲಾಗಿದೆ, ಈಶಾ ಆಶ್ರಮಕ್ಕೆ ಮಾಡಿದರು, ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ. ಇದು ಮುಂದುವರೆದು ಇನ್ನು ಬೇರೆ ಬೇರೆ ಹಿಂದೂಗಳು ನಡೆಸುವಂಥ ಮಠ ಮಂದಿರಗಳಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಈ ರೀತಿಯ ನೆರೇಟಿವನ್ನು ಖಂಡಿತ ಇನ್ನು ಮುಂದೆ ಮಾಡ್ತಾರೆ. ನಾವೆಲ್ಲರೂ ಅದಕ್ಕೆ ಸಿದ್ಧರಾಗಬೇಕು. ಇವಾಗಲೇ ಈ ರೀತಿಯ ನೆರೇಟಿವ್ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡಿಕ, TV9 ಬೆಂಗಳೂರು.